ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಬಹಳ ದಿವಸದಿಂದ ಮಾಡಬೇಕು ಅಂತ ಒಂದು ರೂಪುರೇಷೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಸಂಗಡಿಗರ ಜೊತೆ ಚರ್ಚೆ ಮಾಡಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು, ಈ ಥರ ರೂಪುರೇಷೆ, ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಯಾವ ರೀತಿ ನಾವು ಪ್ರೋತ್ಸಾಹ ನೀಡ್ಬೋದು, ಇದನ್ನೆಲ್ಲ ಒಂದು ಚರ್ಚೆ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನಗೆ ಅತ್ಯಂತ ಸಂತೋಷ ಅನ್ನಿಸ್ತತಿ. ಬೆಳಗ್ಗೆಯಿಂದ ವಿಶೇಷವಾಗಿ ಮಕ್ಕಳ ಜೊತೆ ಪೋಷಕರು ಕೂಡ ಅತ್ಯಂತ ಪ್ರೋತ್ಸಾಹದಿಂದ ತಮ್ಮ ತಮ್ಮ ಮಕ್ಕಳ ಸಾಧನೆಯನ್ನು, ಅವರ ಒಂದು ಈ ಸಾಧನೆಯ ಈ ಕಾರ್ಯಕ್ರಮದಲ್ಲಿ ಅವರ ಖುಷಿಯಲ್ಲಿ ತಾವು ಒಂದು ಖುಷಿಯನ್ನು ಪಡಲಿಕ್ಕೆ ಹೆಮ್ಮೆಯಿಂದ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳ ಜೊತೆಯಲ್ಲಿ ಆಗಮಿಸಿದ್ದೀರ. ಎಲ್ಲ ಪೋಷಕರಿಗೆ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಣ್ಣರ ಪರವಾಗಿ ನಿಮಗೊಂದು ದೊಡ್ಡ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ಈಗಿನ ಕಾಲಮಾನದಲ್ಲಿ ವಿದ್ಯೆ ಅತ್ಯಂತ ಪ್ರಾಮುಖ್ಯವನ್ನು ಪಡಿತೈತೆ. ಸ್ವಾಮಿ ವಿವೇಕಾನಂದರು ಆಗಿನ ಟೈಮ್ನಾಗ ಹೇಳಿದರು, ಮುಂದೊಂದು ಕಾಲ ಬರ್ತೈತಿ, ಈ ಒಂದು ಸಮಾಜ ಇರಲಿ, ಈ ಒಂದು ಪ್ರಪಂಚ ಇರಲಿ, ಎರಡೇ ಜಾತಿ ಉಳಿತಾವ. ಒಬ್ಬರು ಕಲ್ತಂಥವ್ರು, ಒಬ್ಬರು ಕಲಿದಿದ್ದಂಥವ್ರು, ಒಬ್ಬರು ಎಜುಕೇಟೆಡು, ಒಬ್ಬರು ನಾನ್ ಎಜುಕೇಟೆಡ್, ಎರಡೇ ಜಾತಿ ಉಳಿತಾವ. ಯಾಕಪ್ಪ ಅಂತಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ, 21ನೇ ಶತಮಾನದಲ್ಲಿ ನಮ್ಮ ದೇಶ ಯಾವ ರೀತಿ ಮುನ್ನಡೀತಾ ಇದೆ, ಆ ಒಂದು ಪ್ರಗತಿಯಲ್ಲಿ ನಾವು ಕೂಡ ಇರಬೇಕಂತಂದ್ರೆ ವಿದ್ಯೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈ ಎಲ್ಲ ದೃಷ್ಟಿಗಳನ್ನು ಮನದಲ್ಲಿಟ್ಟುಕೊಂಡು ಸಚಿವರು ಯಾವತ್ತೂ ಕೂಡ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ. ಅತ್ಯಂತ ಹಿಂದುಳಿದಂಥ ಕ್ಷೇತ್ರವಾದಂಥ ಬೆಳಗಾವಿ ಗ್ರಾಮೀಣ ಕ್ಷೇತ್ರ 2018ರಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗೈತಿ. ಪ್ರತಿಯೊಂದು ಹಂತದಲ್ಲಿ ಅಭಿವೃದ್ಧಿಗೆ ಒತ್ತು ಕೊಡುವ ಮೂಲಕ ಶಿಕ್ಷಣಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ನಮ್ಮ ನೆಚ್ಚಿನ ಶಾಸಕರು ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಸರ್ಕಾರಿ ಶಾಲೆಗಳಲ್ಲಿ ವಿನೂತನವಾಗಿ ಸ್ಮಾರ್ಟ್ ಕ್ಲಾಸ್ಗಳ ಅಳವಡಿಕೆಯನ್ನು ಕೂಡ ಅವರು ತೆಗೆದುಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಸಿಗಲಿ ಅಂತ ಅನೇಕ ರೀತಿಯಲ್ಲಿ ಶಾಲಾ ವಲಯಗಳಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊತ ಬಂದಿದ್ದಾರೆ. ಇದರ ಎಲ್ಲರ ಜೊತೆಗೆ ಇಷ್ಟೊಂದು ದೊಡ್ಡದಾದ ತಾಲೂಕು, ಅದರಲ್ಲಿ ಕೂಡ ನಮ್ಮ 224 ಮತಕ್ಷೇತ್ರಗಳಲ್ಲಿ ಅತ್ಯಂತ ದೊಡ್ಡದಾದ ಮತಕ್ಷೇತ್ರ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿರ್ಬೋದು, ಇಂದಿರಾ ಗಾಂಧಿ ವಸತಿ ಶಾಲೆಗಳಿರ್ಬೋದು, ನಮ್ಮ ಕ್ಷೇತ್ರಕ್ಕೂ ಬರಲಿ ಅಂತ ಸರ್ಕಾರ ಮಟ್ಟದಲ್ಲಿ ವಿಶೇಷವಾಗಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತತಿ. ನಮ್ಮ ಮತಕ್ಷೇತ್ರದ ತುಮ್ಮೂರುಗುದ್ದಿ ಭಾಗದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ವಸತಿ ಶಾಲೆ ಮಂಜೂರಾಗೈತಿ. ಸುಮಾರು 22 ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಟೆಂಡರ್ ಕೂಡ ನಾವು ಫ್ಲೋಟ್ ಮಾಡಿದ್ದೀವಿ. ಇನ್ನು ಮುಂದಿನ ವರ್ಷದವರೆಗೆ ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾದಂಥ ಇಂದಿರಾ ಗಾಂಧಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಿನ್ನೆ ಹಿರೇಬಾಗೇವಾಡಿಯಲ್ಲಿ ನೂತನವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ
ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಂದು ಉದ್ಘಾಟನೆಯನ್ನು ಕೂಡ ನಾನು ನಿರ್ವಹಿಸಿದ್ದೀನಿ. ಆದರೆ ನಮಗೆ ಸ್ವಂತ ಕಟ್ಟಡ ಇಲ್ಲ ಹಿರೇಬಾಗೇವಾಡಿಯಲ್ಲಿ. ಶಾಲೆ ಆದರೂ ಮಂಜೂರಾಗಿದೆ, ಆದರೆ ಈ ವರ್ಷದಿಂದ ಪ್ರಾರಂಭ ಕೂಡ ಆಗಿದೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ 5 ಎಕರೆ ಜಮೀನನ್ನು ನಮ್ಮ ಸುವರ್ಣಸೌಧದ ಮುಂಭಾಗದಲ್ಲಿ ಸರ್ಕಾರಿ ಜಮೀನನ್ನು ಈ ಒಂದು ಅಲ್ಪಸಂಖ್ಯಾತ ಇಲಾಖೆಯಾಗೆ ನಾವು ಹಸ್ತಾಂತರ ಮಾಡಿದ್ದೀವಿ. ಅಲ್ಲೂ ಕೂಡ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂಥ ವಸತಿ ಶಾಲೆ ನಿರ್ಮಾಣ ಆಗುತ್ತೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೀನಿ. ಆಟದ ಜೊತೆ ಶಿಕ್ಷಣ, ಶಿಕ್ಷಣದ ಜೊತೆ ಆಟ ಅಂತಂದರೆ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು, ಯಾಕಪ್ಪ ಅಂತಂದ್ರೆ ಆರೋಗ್ಯಕರವಾದ ವಿದ್ಯಾರ್ಥಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ. ಅದಕ್ಕೆ ಕ್ರೀಡೆಗೆ ಕೂಡ ಮಹತ್ವವನ್ನು ಕೊಟ್ಟು ಒಂದು ತಾಲೂಕಾ ಮಟ್ಟದ ಕ್ರೀಡಾಂಗವನ್ನು ನಿರ್ಮಾಣ ಮಾಡಬೇಕಂತ ಬೆಳಗುಂದಿ ಭಾಗದಲ್ಲಿ ಈಗಾಗಲೇ 6 ಎಕರೆ ಜಮೀನನ್ನು ಕ್ರೀಡಾ ಇಲಾಖೆಗೆ ನಾವು ಹಸ್ತಾಂತರ ಮಾಡಿದ್ದೀವಿ. ಸುಮಾರು 20 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಸಚಿವರು ಅದಕ್ಕೆ ಮಂಜೂರು ಮಾಡಿಸಿದರು. ಮೊದಲನೇ ಹಂತದಲ್ಲಿ 5 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ನಮ್ಮ ಕ್ರೀಡಾ ಇಲಾಖೆ, ಬೆಳಗಾವಿ ಕ್ರೀಡಾ ಇಲಾಖೆಗೆ ಬಂದಿದೆ. ಒಂದು ಕ್ರಿಯಾ ಯೋಜನೆಯನ್ನು ನಾವು ಈಗಾಗಲೇ ತಯಾರು ಮಾಡಿದ್ದೀವಿ. ಆ ಕ್ರಿಯಾ ಯೋಜನೆಯಲ್ಲಿ ಸುಸಜ್ಜಿತವಾದಂಥ ಇಂಡೋರ್ ಸ್ಟೇಡಿಯಂ, ಅದು ಬ್ಯಾಡ್ಮಿಂಟನ್ ಇರ್ಬೋದು, ಕುಸ್ತಿ ಇಂಡೋರ್ ಸ್ಟೇಡಿಯಮ್ಮು, ಕಬಡ್ಡಿ, ಜಿಮ್ನಾಶಿಯಮ್ಮು, ಸ್ವಿಮ್ಮಿಂಗ್ ಪೂಲು, ಇದರ ಎಲ್ಲರ ಜೊತೆಗೆ ಫ್ಲಡ್ ಲೈಟ್ಸ್ ಕೂಡ ಅಳವಡನೆ ಮಾಡಿ ಡೇ ಆ್ಯಂಡ್ ನೈಟ್ ಈ ಅಥ್ಲೀಟ್ಸ್ಗಳಿಗೆ ನಾವು ಪ್ರಾಕ್ಟೀಸ್ ಮಾಡಲಿಕ್ಕಿರ್ಬೋದು, ಅಥವಾ ವಿಶೇಷವಾಗಿ ನಮ್ಮ ಈ ಪಶ್ಚಿಮ ಭಾಗದಿಂದ ನಮ್ಮ ದೇಶದ ಸೇವೆಗೆ ಸಾಕಷ್ಟು ಯುವಕರು ಸೈನ್ಯಕ್ಕೆ ಸೇರ್ತಾರೆ. ನಮ್ಮ ಭಾರತ ದೇಶದ ಭದ್ರತಾ ಪಡೆಗಳಿಗೆ ಸಾಕಷ್ಟು ಜನ ಸೇರ್ತಾರೆ. ಅವರಿಗೆ ಪ್ರಾಕ್ಟೀಸ್ಗಾಗಿ ಉಚಿತವಾದ ರನ್ನಿಂಗ್ ಇರ್ಬೋದು, ವಿವಿಧ ಅವರಿಗೆ ತರಬೇತಿ ಶಿಬಿರವನ್ನು ಕೂಡ ಅಲ್ಲಿ ಮುಂಬರುವಂಥ ದಿನಗಳಲ್ಲಿ ಬೆಳಗುಂದಿಯಲ್ಲಿ ನಿರ್ಮಾಣವಾಗ್ತಾ ಇರುವಂಥ ತಾಲೂಕಾ ಮಟ್ಟದ ಕ್ರೀಡಾಂಗಣದಲ್ಲಿ ನಾವು ಹಮ್ಮಿಕೊಳ್ತೇವೆ. ಇವೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳು ನೀವು ಇಲ್ಲಿ ಬಂದಿದ್ದೀರಾ. SSLC ಪಾಸ್ ಆದಮೇಲೆ ನಿಮಗೆ ಸಾಮಾನ್ಯ ಜ್ಞಾನ ಬಂದಿರ್ತದೆ. ನಿಮ್ಮ ಕ್ಷೇತ್ರದ ಒಬ್ಬರು ಶಾಸಕರು, ನಿಮ್ಮಿಂದ ಚುನಾಯಿತರಾದಂಥ ಒಬ್ಬ ಜನಪ್ರತಿನಿಧಿಗಳು ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಏನೇನು ಅವರು ಕಾಳಜಿ ವಹಿಸ್ತಾ ಇದ್ದಾರೆ, ಏನೇನು ಅವ್ರ ಹತ್ರ ಕೆಲಸ ಕಾರ್ಯಗಳನ್ನ ಮುಂಬರುವಂಥ ದಿನದಲ್ಲಿ ನಿಮ್ಮ ಸಲುವಾಗಿ ಹಮ್ಮಿಕೊಳ್ತಾ ಇದ್ದಾರೆ, ಅದನ್ನೆಲ್ಲ ನಿಮಗೆ ನಾವು ತಿಳಿಸ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇನ್ನು 2 ವರ್ಷದಲ್ಲಿ ನೀವು ಕೂಡ ಈ ದೇಶದ ಒಂದು ಸಂವಿಧಾನದ ಪ್ರಕಾರ ನಿಮಗೂ ಕೂಡ ಮತದಾನದ ಹಕ್ಕು ಬರ್ತದೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮತದಾನದ ಹಕ್ಕು ಅಂತಂದ್ರೆ ನೀವು ಹಕ್ಕು ಚಲಾಯಿಸಬೇಕಾಕತಿ. ಆ ಹಕ್ಕದ ಅರ್ಥ ಅಂತಂದ್ರೆ ನಿಮ್ಮ ಜನಪ್ರತಿನಿಧಿ, ಚುನಾಯಿತ ಜನಪ್ರತಿನಿಧಿ ನಿಮ್ಮ ಪರವಾಗಿ ಏನೇನು ಕೆಲಸ ಮಾಡಕತ್ತಾರೆ, ಆ ಎಲ್ಲ ಕೆಲಸಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇವತ್ತು ನಿಮ್ಮಲ್ಲಿದೆ. ಅದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಹಲವಾರು ಯೋಜನೆಗಳನ್ನು ನಮ್ಮ ಲಕ್ಷ್ಮೀತಾಯಿ ಫೌಂಡೇಶನ್ನಿಂದ ಮುಂಬರುವಂಥ ದಿನಗಳಲ್ಲಿ ನಾವು ಹಮ್ಮಿಕೊಳ್ತೇವೆ. ಸಾಕಷ್ಟು ಯೋಜನೆಗಳು ನಮ್ಮಲ್ಲಿದ್ದಾವೆ. ನಾವೆಲ್ಲರೂ ಅದನ್ನು ಚರ್ಚೆ ಮಾಡಿ ಯಾವ್ಯಾವ ಯೋಜನೆಗಳನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ನೀಡಬೇಕಂತ ಮುಂಬರುವಂಥ ದಿನದಲ್ಲಿ ನಿಮಗೆ ನಾವು ತಿಳಿಸ್ತೇವೆ. ಇಷ್ಟೊಂದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ವಿಶೇಷವಾಗಿ ಶಿಕ್ಷಣ ಇಲಾಖೆಯವರು ಸಾಕಷ್ಟು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ತಮ್ಮ ಎಲ್ಲ ಸಹಕಾರವನ್ನು ಅವರು ಕೂಡ ನೀಡಿದ್ದಾರೆ. ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಸಚಿವರ ಪರವಾಗಿ ನಿಮಗೆ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಬೆಳಗ್ಗೆಯಿಂದ ಈ ಒಂದು ಬಂದೋಬಸ್ತ್ ಮಾಡಲಿಕ್ಕೆ ಅವರು ಕೂಡ ಸಾಕಷ್ಟು ಸಹಕಾರ ನೀಡಿದ್ದೀರಾ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನೀವು ಕೂಡ ಪ್ರಸಾರ ಮಾಡಲಿಕ್ಕೆ ಇಲ್ಲಿ ಆಗಮಿಸಿದ್ದೀರಾ. ನಿಮಗೂ ಕೂಡ ಧನ್ಯವಾದ ಹೇಳಿ, ಮತ್ತು ನಮ್ಮ ಎಲ್ಲ ಸಂಗಡಿಗರು ಈ ಒಂದು ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನೀವು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.